ಫ್ರಾಕ್ಷನ್. ಹೌ ಟು ಕನ್ವರ್ಟ್ ಫ್ರಾಕ್ಷನ್ ಟು ಡೆಸಿಮಲ್. ಭಿನ್ನ ರಾಶಿಯಿಂದ ದಶಮಾಂಶಕ್ಕೆ ಪರಿವರ್ತನೆ. ಇವಾಗ ಫ್ರಾಕ್ಷನ್ದಾಗ ಕೊಟ್ಟಿರ್ತಾನೆ 3/10 ಅಂತ ಕೊಟ್ಟಾನ, ಅದನ್ನು ಡೆಸಿಮಲ್ದಾಗ ದಶಮಾಂಶ ರೂಪದಾಗ ಯಾವ ರೀತಿ ಬರೀಬೇಕು? 3/10 ಅಂತೈತಿ, ಅಂಶ ಒಳಗೆ 3 ಐತಿ. ಈ ಮೊದಲು ನಾವು 3 ಬರೀಬೇಕು. ಕೆಳಗಡೆ 10, 100, 1000, 10,000 ಈ ರೀತಿ ಬಂದಾಗ ನಾವೇನು ಮಾಡಬೇಕು? ಒಂದು ಪೂಜೆ ಒಂದು ಜಾಗ ಅಂತೇಳಿ 3 ಬರ್ಕೊಂಡು ಪಾಯಿಂಟ್ ಕೊಟ್ಕೊಳ್ಳೋಣ. ನಾವು ಬಳಕಿಂದ ಎಡಕ್ಕೆ ಬರಬೇಕು. ಬಳಕಿಂದ ಎಡಕ್ಕೆ ಬರಬೇಕು. ಇಲ್ಲಿ ಮುಂದೆ 0 ಕೊಟ್ಟು ಹೋಗ್ಬೇಕು, ಅಥವಾ ಬಿಟ್ಟರು ಬರುತ್ತೆ. ಅದು 0.3 ಆಗುತ್ತೆ. 3 ಬರ್ಕೊಂಡೇವಿ. ಇವಾಗ 2 ಪೂಜೆ ಅದಾವ. ಹಂಗಂದ್ರೆ ನಾವೇನು ಮಾಡಬೇಕು? ಬಲಕಿಂದ ಇತ್ತಾಗ ಬರೋಣ. ಒಂದು ಅಂಕಿ ಐತಿ, ಇನ್ನೊಂದು ಅಂಕಿ ಮಾಡ್ಕೋಬೇಕು. ನಾವು 0 ಕೊಟ್ಕೊಂಡು ಅಂಕಿ ಮಾಡ್ಕೋಬೇಕು. 0.03 0 ಕೊಟ್ಕೊಳ್ಳೋಣ. ಈಗ 3 0 ಅದಾವಪ್ಪ ಅಂದ್ರೆ 3 ಬರ್ಕೊಳ್ಳೋಣ. 3 ಪೂಜೆ 3 ಜಾಗ. ಇನ್ನು 3 ಬರೆಯೋಣ. ಇವಾಗ ಇಲ್ಲಿ 10,000 ಚೈದ ರೂಪದಾಗೈತಪ್ಪ ಅಂದ್ರೆ 10,000 4 ಪೂಜೆ 4 ಜಾಗ. ಮೊದಲು 3 ಬರ್ಕೊಳ್ಳೋಣ. ನಾವು ಇನ್ನೂ ಒಂದು ಪ್ಲೇಸ್ಮೆಂಟ್ ಹೆಚ್ಚಿಗೆ ಮಾಡ್ಕೋಬೇಕಪ್ಪ ಅಂದ್ರೆ 0 ಕೊಟ್ಟುಕೊಂಡು ಪ್ಲೇಸ್ಮೆಂಟ್ ಮಾಡಕ್ಕೆ ಬರ್ತೈತಿ. 3 ಬರ್ಕೊಂಡು 0 0 0 4 ಪೂಜೆ 4 ಜಾಗ. 1 2 3 4. ಬಲಕಿಂದ ಎಡಕ್ಕೆ ಬರಬೇಕು. ನಾವು ಇಲ್ಲಿ 0 ಕೊಟ್ಕೊಳ್ಳೋಣ. 15/10 ಐತಿ. 1 ಪೂಜೆ 1 ಜಾಗ. ನಾವು 1 ಜಾಗ ಅಂದ್ರೆ ಬಲಕಿಂದ 1 ಅಂಕಿ ಆದ ನಂತರ 1 0 ಕೊಡೋಣ. 1 0 1 ಜಾಗ. 24/100 ಐತಿ. 2 ಪೂಜೆ 2 ಜಾಗ. ಪಾಯಿಂಟ್ ಕೊಟ್ಕೊಳ್ಳೋಣ. 0.24 ಆಗ್ತೈತಿ. 0.24. 36/1000 ಐತಿ. 36 ಬರೋಣ. 3 ಪೂಜೆ 3 ಜಾಗ. 1 0 ಕೊಟ್ಟು 1 ಪ್ಲೇಸ್ ಮಾಡ್ಕೊಳ್ಳೋಣ. 0.036. 564 ಬರೋಣ. /10 ಐತಿ. 1 ಪೂಜೆ 1 ಜಾಗ. 56.4 ಐತಿ. ಇವಾಗ ನೋಡೋಣ, ಈಗ ಅಂಶ ರೂಪಾಯಿದಾಗ ಎಷ್ಟೈತಿ ಅಷ್ಟು ಬರೋಣ. 3,654 ಐತಿ. ಅವಾಗ 3 ಪೂಜೆ 3 ಜಾಗ. ಮೊದಲು ಅಂಶದಾಗ ಏನೈತಿ ಆ ಅಂಕೆ ಬರ್ಕೋಬೇಕು. ಬರ್ಕೊಂಡು ಬಲಕಿಂದ ಬರಬೇಕು. ಇಲ್ಲಿ ಏನೈತಿ 3 ಪೂಜೆ 3 ಜಾಗ. ಈಗ 8,964 ಬರೆಯೋಣ. ಬರೋದು ಇಲ್ಲೇನೈತಿ ಕೆಳಗಡೆ 100 ಐತಿ. ನಾವು ಏನು ಬಲಕಿಂದ ಏನು ಮಾಡೋಣ? ಪಾಯಿಂಟ್ ಕೊಡೋಣ. 89.64. ಇವಾಗ 9,645 ಬರೆಯೋಣ. ಇವಾಗ ಕೆಳಗಡೆ 10 ಐತಿ. ಇವಾಗ ಏನು ಮಾಡೋಣಪ್ಪ ಅಂದ್ರೆ 1 ಪೂಜೆ 1 ಜಾಗ. ಬಲಕಿಂದ ಬರೋಣ. 964.5. 365. 1 ಪೂಜೆ 1 ಜಾಗ. 36.5. 964 ಐತಿ. 2 ಪೂಜೆ 2 ಜಾಗ. 59.64. ಬಲಕಿನಿಂದ ಬರೋದು. ಈ ದಿಕ್ಕಿನಿಂದ ಹೋದರೆ ತಪ್ಪಾಗುತ್ತೆ. ನಾವೇನು ಮಾಡೋಣ? ಬಲಕಿಂದ ಎಡಕ್ಕೆ ಬರಬೇಕು. ಅಂದ್ರೆ ಬಿಡಿ 10 ಸ್ಥಾನ ಬರ್ತೇವಲ್ಲ, ಅದೇ ರೀತಿಯಾಗಿ ನಾವು 3,000 ಬರೋಣ. ಬರೋದು 2 ಪೂಜೆ 2 ಜಾಗ. ಈ ರೀತಿಯಾಗಿ ಇದು ನಾವು ಭಿನ್ನ ರಾಶಿಯಿಂದ ದಶಮಾಂಶಕ್ಕೆ ಪರಿವರ್ತನೆ ಮಾಡ್ತಕ್ಕಂಥ ವಿಧಾನ. ಇದು ಕೇವಲ ಕೆಳಗಡೆ 10, 100, 1000, 10,000 ಈ ರೀತಿ ಬಂದಾಗ 1 ಪೂಜೆ 1 ಜಾಗ ಅಂತೇಳಿ ಮಾಡುವ ವಿಧಾನ. ವಿದ್ಯಾರ್ಥಿಗಳೇ, ಏಕಲವ್ಯ ಕ್ಲಾಸಸ್ ಕಾಮನಿಕೆರೆ ಬೂದಾಳದಿಂದ ನಾವೊಂದು ಇದ್ರ ಬಗ್ಗೆ ಕ್ಲಾಸನ್ನು ಕೊಡ್ತಾ ಇದ್ದೇನೆ. ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುತ್ತಾ ನಮ್ಮನಿಗೆ ಇನ್ನೂ ಕೂಡ ಹೆಚ್ಚಾಗಿ ಕಮೆಂಟ್ ಕೊಟ್ಟು ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ನಮಸ್ಕಾರಗಳು.